ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಈ ಒಂದು ವಿಡಿಯೋದಲ್ಲಿ ನಿಮಗೆ ಏನಂತ ತಿಳಿಸ್ಕೊಡ್ತಂದರೆ SSPಯಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಯಾವ ಥರ ಮಾಡಬೇಕಂತೇಳಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಿದ್ದೀನಿ. ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದವರು ಮತ್ತು ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದವರಿಗೆ ಈ ಒಂದು ಫಾರ್ಗೆಟ್ ಪಾಸ್ವರ್ಡ್ ಯಾವ ಥರ ಮಾಡಬೇಕಂತೇಳಿ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಫಸ್ಟ್ ಬಂದುಬಿಟ್ಟು ನಿಮ್ಮ ಕ್ರೋಮ್ ಬ್ರೌಸರ್ ಓಪನ್ ಮಾಡಿ, ನಿಮ್ಮ SSP ಅಂತ ಟೈಪ್ ಮಾಡಿ. SSP ಟೈಪ್ ಮಾಡಿದ್ರೆ ಫಸ್ಟ್ ಒಂದು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಮೊದಲೇ ಅಪ್ಲೈ ಮಾಡಿರ್ತೀರಲ್ವ, ಆಗ ಒಂದು ID ಕ್ರಿಯೇಟ್ ಆಗಿರ್ತಲ್ವ, ಆ ಒಂದು ಪ್ರೀ ಮೆಟ್ರಿಕ್ ವಿದ್ಯಾರ್ಥಿಗಳಾದರೆ ಶಾರ್ಟ್ ಸೈಡ್ ಅಂತ ಇರ್ತದೆ. ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿಗಳಂದರೆ ನಿಮ್ಮ ಒಂದು ID ಜನರೇಟರ್ ಆಗಿರುತ್ತೆ. ಆ ಒಂದು ID ಒಂದು ಹಾಕಬೇಕಾಗಿರುತ್ತೆ. ಎಲ್ಲಿ ಹಾಕಬೇಕಂದ್ರೆ ಫಾರ್ಗೆಟ್ ಪಾಸ್ವರ್ಡ್ ಅಂತೇಳಿ ಇಲ್ಲೊಂದು ಶೋ ಆಗ್ತಿದೆ ನೋಡಿ. ಈ ಒಂದು ಫಾರ್ಗೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ. ಈ ಒಂದು ಫಾರ್ಗೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಮ ಐಡಿಯನ್ನು ಹಾಕಬೇಕಾಗುತ್ತೆ. ಈ ಒಂದು ID ಹಾಕಿದ ನಂತರ ನಿಮ್ಗೆ ನ್ಯೂ ಪಾಸ್ವರ್ಡ್ ಒಂದು ಕನ್ಫರ್ಮ್ ಪಾಸ್ವರ್ಡ್ ಸೇಮ್ ಹಾಕಬೇಕಾಗುತ್ತೆ. ಪಾಸ್ವರ್ಡ್ ಯಾವ ಥರ ಹಾಕಿರ್ಬೇಕಂತ ಹೇಳಿದ್ರೆ ಅಕ್ಷರ ಇರಬೇಕಾಗುತ್ತೆ. ಮೊದಲೇ Example, Teket 1 to 3 4. ಪಾಸ್ವರ್ಡ್ ಸೆಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮ ಇಲ್ಲಿ OTP ಹೋಗ್ತದೆ. ಓಕೆನಾ, ಗೆಟ್ OTP ಮೇಲೆ ಕ್ಲಿಕ್ ಮಾಡಿದ್ರೆ ಆ ಒಂದು ID ಯಾರ ಹೆಸರ ಮೇಲೆ ಇರ್ತದೆ ಅಲ್ವಾ, ಒಂದು ಆ ಯಾವ ನಂಬರ್ಗೆ ಇರ್ತದೆ ಅಲ್ವಾ, ಆ ನಂಬರ್ಗೆ ಒಂದು OTP ಹೋಗ್ತದೆ. ಮೊಬೈಲ್ ನಂಬರ್ ಯಾವ ಥರ ಚೇಂಜ್ ಮಾಡಬೇಕಂತೇಳಿ ಈ ಒಂದು ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಸ್ಟೆಪ್. ಓಕೆ ಫ್ರೆಂಡ್ಸ್, ಫಸ್ಟ್ ಬಂದುಬಿಟ್ಟು ನಿಮ್ಮ ಡಿಸ್ಟಿಕಲ್ಲಿ ಇಲ್ಲ ತಾಲೂಕಲ್ಲಿ ಒಂದು ಸಾಮಾಜಿಕ ಕಲ್ಯಾಣ ಇಲಾಖೆ ಅಂತೇಳಿ ಒಂದು ಆಫೀಸ್ ಇರುತ್ತೆ. ಆ ಒಂದು ಆಫೀಸ್ಗೆ ಭೇಟಿ ನೀಡಬೇಕಾಗುತ್ತೆ. ಆ ಒಂದು ಆಫೀಸ್ಗೆ ಭೇಟಿ ನೀಡಿದ ನಂತರ ನಿಮಗೆ ಒಂದು ಏನು ತೊಗೊಂಡೋಗ್ಬೇಕಂತ ಹೇಳೋದಾದರೆ ನಿಮ್ಮ SSP ಒಂದು ID ತೊಗೊಂಡೋಗಿ ಸಾಮಾಜಿಕ ಕಲ್ಯಾಣ ಇಲಾಖೆ ಆಫೀಸ್ಗೆ ಹೋಗಿ ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ಚೇಂಜ್ ಮಾಡಿಕೊಡು ಅಂದರೆ ಅವರು ಇಮಿಡಿಯೇಟ್ಲಿ ಮಾಡಿಕೊಡ್ತಾರೆ. ಹೋಗಿ ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳಬೇಕಾಗುತ್ತದೆ. ಇಲ್ಲಪ್ಪ ಅಂದರೆ ನಿಮ್ಮ ಸ್ಕೂಲಲ್ಲಿ ಕೇಳೋದಾದರೆ ನಿಮ್ಮ ಸ್ಕೂಲ್ ಲಾಗಿನಲ್ಲಿ ಚೇಂಜ್ ಮಾಡೋಕ್ಕೆ ಅವಕಾಶ ಇದೆ. ಅಲ್ಲಿ ಚೇಂಜ್ ಮಾಡೋಕ್ಕೆ ಮಾಡ್ಬೋದು, ಬಟ್ ನಿಮ್ಮ ಟೀಚರ್ಸ್ ಯಾವುದೇ ಕಾರಣಕ್ಕೆ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಅವರು ಯಾವುದೇ ಥರದ್ದು ಒಂದು ಐಡಿಯಾ ಗೊತ್ತಿದ್ರೆ ಮಾಡ್ಬೋದು, ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಇಲ್ಲಪ್ಪ ಅಂದರೆ ನಿಮ್ಮ ID ತೊಗೊಂಡೋಗಿ ಆ ಒಂದು ಸಾಮಾಜಿಕ ಕಲ್ಯಾಣ ಇಲಾಖೆಗೆ ಹೋಗಿ ಅಲ್ಲಿ ಒಂದು ಮೊಬೈಲ್ ನಂಬರ್ ಚೇಂಜ್ ಮಾಡಿದ್ರೆ ಮಾತ್ರ ನಿಮ್ಮ ಫಾರ್ಗೆಟ್ ಪಾಸ್ವರ್ಡ್ ಮಾಡೋಕ್ಕೆ ಬರುತ್ತೆ. ಚೇಂಜ್ ಮಾಡಿದ ನಂತರ ನಿಮಗೆ ಈ ಒಂದು ಸ್ಟೆಪ್ ಹೇಳಿದ್ದೀನಲ್ವಾ, ಒಂದು ಫಾರ್ಗೆಟ್ ಪಾಸ್ವರ್ಡ್ ಯಾವ ಥರ ಮಾಡಬೇಕಂತೇಳಿ ಇಲ್ಲಿ ಒಂದು ಪಾಸ್ವರ್ಡ್ ಚೇಂಜ್ ಮಾಡಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಓಕೆ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿರಿ. ಓಕೆ ಫ್ರೆಂಡ್ಸ್, ಬಾಯ್.